ಇದು ರಾತ್ರಿ 12 ಗಂಟೆಗೆ ಮಂತ್ರಾಲಯದಲ್ಲಿ ನಡೆದ ಒಂದು ಅದ್ಭುತ ಮಹಿಮೆ. ಈ ಕಥೆ ನಿಮ್ಮ ಮನಸ್ಸಿಗೆ ನಂಬಿಕೆಯ ಬೆಳಕು ಕೊಡುತ್ತದೆ. ಕೊನೆಯವರೆಗೂ ಕೇಳಿ, ರಾಯರ ಕೃಪೆ ನಿಮಗೆ ಖಂಡಿತ ತಲುಪುತ್ತದೆ. ಕರ್ನಾಟಕದ ಶಿವಮೊಗ್ಗದಿಂದ ಬಂದ ಅರವಿಂದ ಎಂಬ ಭಕ್ತ. ಅವನಿಗೆ ಆ ದಿನವೇ ಮಂತ್ರಾಲಯಕ್ಕೆ ಹೋಗಬೇಕು ಅನ್ನೋ ಫೀಲಿಂಗ್. ಮನಸ್ಸು ಜಾಸ್ತಿ ಹೆವಿಯಾಗಿತ್ತು. ಅವನ ತಾಯಿ ಹಲವು ತಿಂಗಳಿಂದ ಅಸ್ವಸ್ಥ. ಡಾಕ್ಟರ್ಸ್ ಕೂಡ ಹೇಳಿದ್ದರೂ ಸಾಧ್ಯ ಆಗೋದು ಕಡಿಮೆ ಅಂತ ಹೇಳಿದ್ದರಿಂದ ಅವನಿಗೆ ಇನ್ನೊಂದು ಮಾರ್ಗವೇ ಇರಲಿಲ್ಲ. ರಾಯರಿಗೆ ಶರಣಾಗಬೇಕೇ ಹೊರತು. ಹಾಗೆ ರಾತ್ರಿ ಬಸ್ ಪಡೆದು ಮಂತ್ರಾಲಯ ತಲುಪಿದಾಗ ಸಮಯ ರಾತ್ರಿ 11:45. ಆ ಸಮಯದಲ್ಲಿ ಮಠ ಆಲ್ಮೋಸ್ಟ್ ಖಾಲಿ. ಹಸು ಗಾಳಿ, ಮಂದ ಬೆಳಕು, ಮಠದ ಒಳಗಿನ ಶಾಂತಿ. ಸಮಾಧಿಯ ಬಳಿಯಲ್ಲಿ ಕುಳಿತಿದ್ದ ಯಾರೋ ಒಬ್ಬರ ಚಾಟಿಂಗ್ ಮಾತ್ರ ಕೇಳಿಸ್ತಿತ್ತು. ಅರವಿಂದ ನೆಟ್ಟಗೆ ಸಮಾಧಿಯ ಮುಂದೆ ಕುಳಿತುಕೊಂಡ. ಮನಸ್ಸು ಹೆವಿ, ಕಣ್ಣಲ್ಲಿ ನೀರು. ಅವನು ಮನಸ್ಸಿನಲ್ಲಿ ಹೇಳಿದ, ರಾಯರೇ, ನನ್ನ ತಾಯಿ ಬದುಕಲಿ ಅಂದರೆ ನಾನೇನಾದರೂ ಮಾಡೋಕ್ಕೂ ರೆಡಿಯಾಗಿದ್ದೇನೆ ಅಂತ ಮನಸ್ಸಿನಲ್ಲೇ ಕೇಳ್ಕೊಂಡ. ಗಡಿಯಾರ ಬೆಳಗ್ಗೆ 12 ಗಂಟೆ ಆಗೋ ಸಿಗ್ನಲ್ ಕೊಟ್ಟಾಗ ಸಮಾಧಿಯ ಒಳಗಿನಿಂದ ಒಂದು ಮಂದ ಬಟ್ ಪವರ್ಫುಲ್ ವೈಬ್ರೇಷನ್ ಬಂದಂತೆ ಅನುಭವ. ಅರವಿಂದ ಕಣ್ಣು ತೆರೆದು ನೋಡಿದ. ಪಕ್ಕದಲ್ಲಿ ಇದ್ದ ಇಬ್ಬರು ಭಕ್ತರು ಕೂಡ ಸಡನ್ಲಿ ಸೈಲೆಂಟ್ ಆದರು. ಸಮಾಧಿಯ ಮುಂಭಾಗದ ದೀಪ ಒಂದೇ ಸಲ ಉಜ್ವಲವಾಗಿ ಹೊತ್ತಿತ್ತು. ಗಾಳಿ ಸದ್ದಿಲ್ಲ, ಎಲ್ಲ ಪ್ರಶಾಂತ. ಆದರೆ ಆ ದೀಪದ ಜ್ವಾಲೆ ಮಾತ್ರ ಅಲುಗಾಡ್ತಿತ್ತು. ಅರವಿಂದನಿಗೆ ತಕ್ಷಣ ಎಚ್ಚರಾಯಿತು. ಅವನಿಗೆ ಕಿವಿಯಲ್ಲಿ ಟಿನಿ ವಾಯ್ಸ್ ಥರ ಕೇಳಿಸಿತು, ಭಯ ಬೇಡ, ನಿನ್ನ ಪ್ರಾರ್ಥನೆ ಕೇಳಿಸಿಕೊಂಡಿದ್ದೇನೆ. ಆಗ ಅವನಿಗೆ ಕ್ಲಿಯರ್ ಆಗಿ ಕೇಳಿಸಿತ್ತ ಅಥವಾ ಮನಸ್ಸು ಕೇಳಿಸ್ಕೊಂಡಿತ್ತ ಅವನಿಗೆ ಗೊತ್ತಾಗಲಿಲ್ಲ. ಆದರೆ ಆ ಶಬ್ದ ಅವನನ್ನು ಒಳಗಿನಿಂದ ಶೇಕ್ ಮಾಡಿತು. ಅವನು ಕಣ್ಣು ಮುಚ್ಚಿ ಪ್ರಾರ್ಥನೆಯನ್ನ ಮುಂದುವರಿಸಿದ. ಅವನ ಕಣ್ಣು ತೆರೆದಾಗ ಸಮಾಧಿಯ ಮುಂಭಾಗದಲ್ಲಿ ಒಂದು ಚಿಕ್ಕ ಬೆಳಕು ರೇಖೆ ಕಣ್ಣಿಗೆ ತೋಚಿತು. ಅದು ಕೇವಲ 1 ಸೆಕೆಂಡ್. ಆದರೆ ಅರವಿಂದ ಹೇಳ್ತಾನೆ, ಅದು ರಾಯರ ಕರುಣೆಯ ಕಿರಣ ಆಗಿರಬಹುದೇ. ಆಗ ಅಲ್ಲೇ ಪಕ್ಕದಲ್ಲಿದ್ದ ಸೆಕ್ಯೂರಿಟಿ ಕೂಡ ಹೇಳಿದ, ಈ ರೀತಿ ಬೆಳಕು ಕೆಲವೊಮ್ಮೆ ಕಾಣಿಸುತ್ತದೆ. ಯಾರಾದರೂ ಹೃದಯದಿಂದ ಪ್ರಾರ್ಥನೆ ಮಾಡಿದಾಗ ಮಾತ್ರ ಈ ರೀತಿ ಬೆಳಕು ಕಾಣಿಸುತ್ತದೆ ಎಂದು. ಬೆಳಗ್ಗೆ 5 ಗಂಟೆಗೆ ಅರವಿಂದ ಮಠದ ಬಳಿಯ ಕೋಣೆಗೆ ಹೋದರು. ತಾಯಿ ಬಗ್ಗೆ ಟೆನ್ಷನ್, ಅದರಲ್ಲೇ ನಿದ್ರೆ ಬಾರದಂತೆ ಹಾಗೆ ಮಲ್ಕೊಂಡಿದ್ರು. ಹಾಗೆ ಬೆಳಗ್ಗೆ 7:15 ಆಯಿತು. ಅವನ ಫೋನ್ ಕೂಡ ರಿಂಗ್ ಆಯಿತು. ಅವನಿಗೆ ಬಂದಿರೋ ಕಾಲ್ ತಂದೆಯದ್ದು ಆಗಿತ್ತು. ಅರವಿಂದ, ಅದ್ಭುತ, ಬೆಳಕಿನಿಂದ ನಿನ್ನ ತಾಯಿಗೆ ಉಸಿರಾಟ ಸುಲಭವಾಗ್ತಿದೆ. ಡಾಕ್ಟರ್ ಕೂಡ ಸರ್ಪ್ರೈಸ್ ಆಗಿದ್ದಾರೆ ಗೊತ್ತಾ. ಅವರ ವರ್ಡ್ಸ್ ಕೇಳಿ ಅವನು ಶಾಕ್ ಆ್ಯಂಡ್ ಎಮೋಷ್ನಲ್ ಕೂಡ ಆದ ಅರವಿಂದ. ತಾನೇನು ಮಂತ್ರಾಲಯಕ್ಕೆ ಬಂದಿದ್ದ ಸಮಯ ರಾತ್ರಿ 11:45. ತನ್ನ ತಾಯಿಗೆ ಕಂಡೀಷನ್ ಇಂಪ್ರೂವ್ ಆಗಿದ್ದು ರಾತ್ರಿ 12:05. ಅದೇ ಅವನು ವೈಬ್ರೇಷನ್ ಅನುಭವಿಸಿದ ಸಮಯ. ಇಂಥ ರಿಕವರಿ ಸಾಧ್ಯವಿಲ್ಲ. ಮಿರಾಕಲ್ ಅಂದರೆ ತಪ್ಪಾಗೋದಿಲ್ಲ. ಅರವಿಂದ ಅಂಗಾಲಾಚಿಬಿಟ್ಟ. ಅವನ ಮನಸ್ಸಿಗೆ ಡೌಟ್ ಇಲ್ಲ, ಇದು ರಾಯರ ಕೃಪೆ. ರಾತ್ರಿಯ 12 ಗಂಟೆಯ ಮಹಿಮೆ. 3 ದಿನಗಳ ಬಳಿಕ ತಾಯಿ ಸ್ಟೇಬಲ್ ಆಗಿದ್ದರಿಂದ ಅರವಿಂದ ಮತ್ತೆ ಮಂತ್ರಾಲಯಕ್ಕೆ ಮರಳಿದ. ಮತ್ತೆ ಸಮಾಧಿಯ ಮುಂದೆ ತಲೆಬಾಗಿ ಹೇಳಿದ, ರಾಯರೇ, ನಾನೇನೂ ಇಲ್ಲ, ನೀನೇ ನನ್ನ ಮನೆತನವನ್ನು ಉಳಿಸಿದವರು. ಅವನ ಕಣ್ಣೀರೇ ರಾಯರಿಗೆ ಅರ್ಪಿತವಾದ ಭಕ್ತಿಯಾಗಿತ್ತು. ಅರವಿಂದನ ಕತೆ ಇಂದು ಸಾವಿರಾರು ಮಂದಿಗೆ ಮೆಸೇಜ್ ಕೊಡುತ್ತದೆ. ಹಾಗೆ ರಾತ್ರಿ ಯಾವ ಸಮಯವಾದರೂ, ಯಾವ ದುಃಖವಾದರೂ, ಯಾವ ಪರಿಸ್ಥಿತಿಯಲ್ಲಿದ್ದರೂ ರಾಯರು ಕೃಪೆಗೆ ಅಡ್ಡಿ ಇಲ್ಲ. ಮನಸ್ಸಿನಲ್ಲಿ ಸತ್ಯವಾದ ಪ್ರಾರ್ಥನೆ ಇದ್ದರೆ ರಾಯರು ಖಂಡಿತ ಸ್ಪಂದಿಸುತ್ತಾರೆ. ಈ ಕಥೆಯನ್ನು ಕೊನೆವರೆಗೂ ಕೇಳಿದ ನಿಮಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಕೃಪೆಯೂ ರಕ್ಷೆಯೂ ಸದಾ ಇರಲಿ. ನಿಮ್ಮ ಮನೆಯಲ್ಲಿ ಶಾಂತಿ, ಆರೋಗ್ಯ ಮತ್ತು ಆಶೀರ್ವಾದ ತುಂಬಿರಲಿ. ರಾಯರ ಕೃಪೆ ಎಲ್ಲರ ಮೇಲೂ ಇರಲಿ ಎಂದು ಆಶಿಸುತ್ತೇನೆ. ನಿಮಗೆ ರಾಯರ ಮೇಲೆ ಭಕ್ತಿ ಇರುವುದೇ ನಿಜವಾದರೆ ಕಮೆಂಟ್ ಬಾಕ್ಸಲ್ಲಿ ಶ್ರೀ ರಾಘವೇಂದ್ರಾಯ ನಮಃ ಎಂದು ಬರೆಯಿರಿ. ಲೈಕ್ ಮಾಡಿ, ಶೇರ್ ಮಾಡಿ.